ನೆಚ್ಚಿನ ನರೇಂದ್ರ ಮೋದಿ ಅವರು ನಮ್ಮ ಪಕ್ಷ ಎನ್ಡಿಎ ಕೂಟದಿಂದ ನನ್ನ ರಾಷ್ಟ್ರದ ಮಂತ್ರಿಯಾಗಿ 2 ಉಪಯುಕ್ತವಾದ ಜವಾಬ್ದಾರಿಯನ್ನು ನೀಡಿದ್ದಾರೆ. ನಾನು ಪ್ರಧಾನಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಪಕ್ಷದ ಹಿರಿಯ ನಾಯಕರಿಗೆ, ನಮ್ಮ ದೇವೇಗೌಡರಿಗೆ, ಯಡಿಯೂರಪ್ಪಗೆ, ಕುಮಾರಸ್ವಾಮಿ ಇನ್ನಿತರ ನಾಯಕರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ತುಮಕೂರು ಜಿಲ್ಲೆಗೆ ಬಂದಿದ್ದೇನೆ. ಎಲ್ಲ ಹಲವರು ಚರಮೂರ್ತಿ ಪಡೆದು ಏನು ನಿಧಿಯಲ್ಲಿ ಆಗಿರ್ತಕ್ಕಂಥ ಒಂದು ಕೈ ಘಟನೆ ನೋವಿನ ಸಂಗತಿ ಆಸ್ಪತ್ರೆಗೆ ತೆರಳಿ ಇದೀಗ ತಾನೇ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪರಮೇಶ್ವರ್ ಅವರ ಹತ್ರ ದೂರವಾಣಿ ವಿಷಯ ಮಾತನಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ವರದಿಯನ್ನ ಕಳ್ಸಿಕೊಡೋದಕ್ಕೆ ಡಿಸಿ ಅವ್ರಿಗೆ ಹೇಳಿದ್ದೀನಿ ಅಂತಂದ್ರು. ನೋಡಿ ಅದ್ ಯಾವ ರೀತಿ ಆಯ್ತು ಏನು ಅನ್ನೋದ್ರ ಬಗ್ಗೆ ಕೂಡ ವಿಮರ್ಶೆ ಮಾಡೋದಕ್ಕೆ ವಿನಂತಿ ಮಾಡಿದ್ವಿ. ಅಲ್ಲದೆ ನಾನು ಮತ್ತೆ ಭಾನುವಾರ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂತೋಷ ಕೂಟವನ್ನ ನಮ್ಮ 2 ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತೆ ಇಲ್ಲಿಯ ಮುಖಂಡರುಗಳೆಲ್ಲ ಸೇರಿ ಮಾಡಿದ್ದಾರೆ. ಅದರಲ್ಲೂ ಭಾಗವಹಿಸಿ ಒಂದು ಇಲಾಖೆಯನ್ನ ಅರ್ಥ ಮಾಡಿಕೊಂಡು ರಾಜ್ಯದ ಅನುಭವವನ್ನ ಪ್ರಚಲಿತ ರಾಷ್ಟ್ರದಲ್ಲಿರ್ತಕ್ಕಂಥ 2 ಇಲಾಖೆಗಳಿಂದ ಸಾಮಾನ್ಯರಿಗೆ ಸಿಗ್ಬೇಕಾದಂತ ಅವಶ್ಯಕತೆಯನ್ನು ಪ್ರಾಮಾಣಿಕವಾಗಿ ಪ್ರಧಾನಿಗಳ ಅವರು ಇಚ್ಛೆ ಏನಿದೆ, ಅವರ ಒಂದು ದೃಷ್ಟಿ ಏನಿದೆ, ಅದಕ್ಕೆ ನಾನು ಮೆಟಲ್ ಆಗ್ತಕ್ಕಂಥ ಪ್ರಯಾಣಿತ ಪ್ರಯತ್ನ